ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಜಾಜ್ ಫೈನಾನ್ಸ್ನಿಂದ ಗೋಲ್ಡ್ ಲೋನ್ ಪಡೆದು ಕಂಪನಿಗೆ ವಂಚನೆ ಮಾಡಲಾಗಿದೆ ಹಾಗೂ ಕಾರ್ ಲೋನ್ ಪಡೆದು ಮೂರನೇ ವ್ಯಕ್ತಿಯಿಂದ ಕಂಪನಿಗೆ ವಂಚನೆ ಮಾಡಿದ ಪ್ರಕರಣಗಳು ನಡೆದಿದ್ದು, ಇದೀಗ ದೂರು ದಾಖಲಾಗಿ ಆರೋಪಿಯನ್ನು ಬಂಧಿಸಿದ್ದಾರೆ. ಇಂತಹ ಸಾವಿರಾರು ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ನಡೆಯುತ್ತಿವೆ. ಬ್ಯಾಂಕ್ಗಳಲ್ಲಿ ಸಹ ಗ್ರಾಹಕರ ಹಣವನ್ನು ಖಾತೆ ಹ್ಯಾಕ್ ಮಾಡಿ ಕದಿಯುತ್ತಿದ್ದಾರೆ. ಇದೀಗ ಆರ್ಬಿಐಯು ಇದನ್ನು ಗಂಭೀರವಾಗಿ ಪರಿಗಣಿಸಿ ನಿಯಮಗಳನ್ನು ಕಟ್ಟುನಿಟ್ಟಿನ ಕ್ರಮಗಳನ್ನು ಅಳವಡಿಸಿದೆ. ಇದರಿಂದ ಜನರು ಜಾಗೃತರಾಗಬೇಕಾಗಿದೆ. ಸರ್ಕಾರಿ ಪಾಲಿಟೆಕ್ನಿಕ್ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ದಿನಾಂಕ 13 ಮತ್ತು 14 ವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಗರದ ಸರ್ಕಾರಿ ಪಾಲಿಟೆಕ್ನಿಕಲ್ ಆವರಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಗುವುದು ಎಂದು ಜೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರಾದ ಚಂದ್ರಶೇಖರ್ ದೇಸಾಯಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ 1977ರಿಂದ 2007ರವರೆಗಿನ ಕಳೆದ 30 ವರ್ಷಗಳ ಅವಧಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಇದೇ ಪ್ರಥಮ ಬಾರಿಗೆ ಆಯೋಜಿಸಲಾಗಿದೆ. ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ದೇಶ ಮತ್ತು ರಾಜ್ಯದ ವಿವಿಧೆಡೆ ವಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಸುಮಾರು 2000 ಅಧಿಕ ವಿದ್ಯಾರ್ಥಿಗಳು ಗುರುವಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಡಿಸ್ಟಿಕ್ ಒಂದು ಪೊಲೀಸ್ ಐಡಿ ಕೊಟ್ಟಿರ್ತಾರೆ. ಆ ಪೊಲೀಸ್ ಐಡಿಯನ್ನ ಕಂಪಲ್ಸರಿ ಆಗಿ ಇಟ್ಕೊಳ್ಬೇಕು. ಅಕಸ್ಮಾತ್ ಅವರು ಇಟ್ಕೊಳ್ಳಿಲ್ಲ ಅಂತಂದ್ರೆ ನೀವು ಕೇಳ್ಬೇಕು. ಫಸ್ಟ್ ನಾನು ತೋರಿಸ್ತೀನಿ ಕಾರ್ಡ್. ಸರ್, ಸ್ಪೆಷಲ್ ಮಾರ್ಕಿಂಗ್ಸ್ ಏನಿರಂಗಿಲ್ಲ. ನೀವು ಗೊತ್ತಾಗದ್ರಿ, ಈಗ ಕೆಲವು ಆಫೀಸರ್ಸ್ಗೆ ನೀವು ನೋಡಿದ್ರೆ, ಸಾಹೇಬ್ ನೋಡಿದ್ರೆ ಆಟೋಮೆಟಿಕ್ ಗೊತ್ತಿರ್ತದೆ. ಮೀಸೆ ನೋಡಿದ್ರೆ ಗೊತ್ತಾಗುತ್ತೆ. ಈಗ ನಾನೇ ಫಿಟ್ನೆಸ್ ನಾವು ಮೇಂಟೈನ್ ಮಾಡಿರ್ತೀವಿ, ಒಂದು ಗೊತ್ತಾಗುತ್ತೆ ಹೌದಪ್ಪ ಅಂತ. ಅದಕ್ಕೆ ಇಂಗ್ಲಿಷ್ ಒಳಗೆ ಅಂತಾರೆ, ಆಫೀಸರ್ ಇಸ್ ಬಾರ್ನ್ ನಾಟ್ ಮೇಡ್ ಅಂತ. ಆಫೀಸರ್ ಹುಡ್ತಾನಂತೆ, ಕ್ರಿಯೇಟ್ ಮಾಡಕ್ ಆಗಲ್ಲ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅವನೇನೋ ಗಡ್ಡ ಬಿಡ್ಕೊಂಡಿರ್ತಾನೆ, ಕೂದಲು ಯಾಕಂದ್ರೆ ತಗೊಂಡ್ಬಂದಿರ್ತಾನೆ. ಆಮೇಲೆ ಡ್ರೆಸ್ ಕೋಡ್ ಗೊತ್ತಾಗುತ್ತೆ, ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಗೊತ್ತಾಗುತ್ತೆ, ಆಮೇಲೆ ಮಾತಾಡೋ ಶೈಲಿ ಗೊತ್ತಾಗುತ್ತೆ. ಒಂದು ಯೂನಿಕ್ನೆಸ್ ಇರುತ್ತೆ ಪೊಲೀಸ್ ಅಂದ್ರೆ ಮಾತಾಡೋದ್ರಲ್ಲಿ. ಆದ್ರೆ ಆ ರೀತಿಯಲ್ಲಿ ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಬೋದು ಅವ್ರಿಗೆ. ಸರ್ ಪ್ಲೀಸ್ ನಮಗೆ ಸರ್ ಚಾರ್ಟ್ ಕೊಡಿ ಸರ್, ನೀವು ಬ್ಯಾಂಕ್ ಒಳಗೆ ಬಂದಿದ್ದೀರಿ, ಅಥವಾ ನೀವು ಯಾವ ಕ್ರೈಮ್ ನಂಬರ್ ಅಲ್ಲಿ ಬಂದಿದ್ದೀರಿ ಕೊಡ್ಬೋದು. ಯಾವ ಪೊಲೀಸ್ ಸ್ಟೇಷನ್ ಸರ್ ಹೇಳಿದಂಗೆ ಯಾವ ಪೊಲೀಸ್ ಸ್ಟೇಷನ್. ಇಲ್ಲಾಂದ್ರೆ ನೀವು ಇಮಿಡಿಯೇಟ್ ಲೋಕಲ್ ಪೊಲೀಸ್ ಸ್ಟೇಷನ್ ಹೇಳ್ರಿ, ಸರ್ ಈ ರೀತಿ ಒಬ್ಬರು ಬಂದಿದ್ದಾರೆ ಸರ್. ಈಗ ಹೊಸ CRPC ಪ್ರಕಾರ, ಹೊಸ PNSS ಅಲ್ಲಿ ಯಾರೇ ಬಂದ್ರು ಸಹಿತ ಲೋಕಲ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ಇಂಟಿಮೇಷನ್ ಕೊಟ್ಟು ಅಲ್ಲಿ ಬರ್ಬೇಕಂತ ಇದೆ. ಅವ್ರು ಆಮೇಲೆ ಜಿಡಿ ಎಂಟ್ರಿ ಹಾಕಿ ಕಳಿಸ್ಬೋದು, ನಾನು ಬಂದಿದ್ದೀನಿ ಇಷ್ಟು ರಿಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿ. ಸುಮ್ಮನೆ ನಾನೇ ಬಂದೆ, ನಾನೇ ಬಾಂಬೆ ಪೊಲೀಸ್ ಅಂತ, ಬಾಂಬೆ ಪೊಲೀಸ್ ನಾನು ಒಯ್ದು ಬಿಡ್ತೀನಿ ಅಂತಂದ್ರೆ ಕೊಟ್ರೆ ನೀವು ಸಿಗ್ತಾರೆ. ಅದು ನೋಡಿದಿದ್ದಾರೆ. ಈಗ ವಾಕಿಂಗ್ ಮಾಡ್ತಾರೆ, ಏನ್ ಮಾಡ್ತಾ ಇದಾರೆ ವಾಕಿಂಗ್ ಕಡೆಯಲ್ಲಿ ಎಲ್ಲ ಕಳ್ತನ ಆಗ್ತದವೆ, ಗೋಲ್ಡ್ ಎಲ್ಲ ಒಳಗಮ್ಮ ಕೊಡಿ, ನಾನು ತಂದು ಕೊಡ್ತೀನಿ ನಾವು ಪೊಲೀಸರು ಅಂತ. ತಗೊಂಡು ಏನ್ ಮಾಡ್ತಾರೆ, ಗೋಲ್ಡ್ ತಕೊಂಡು ಒಂದು ಪ್ಲಾಸ್ಟಿಕ್ ಒಳಗೆ ಹಾಕಿ ಕೊಟ್ಟ ಮಾಡಿ ಬೇರೆ ಪ್ಲಾಸ್ಟಿಕ್ ಕೊಡೋದು ಆಗ್ತವೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸಹರಾ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಲ್ಪಸಂಖ್ಯಾತರ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ 13ರಂದು ಬೆಳಗ್ಗೆ 10:30 ಗಂಟೆಗೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಗೌರವ ಅಧ್ಯಕ್ಷರಾದ ಮೊಹಮ್ಮದ್ ಇಕ್ಬಾಲ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿ ಅವರ ರಾಜಕೀಯ ಕಾರ್ಯದರ್ಶಿ ಹಾಗೂ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಜನಾಬ್ ಅಲ್ಹಾಜ್ ನಸೀರ್ ಅಹಮದ್ ಇವರು ಆಗಮಿಸುತ್ತಿದ್ದಾರೆ. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ರಾಜ್ಯ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು NS ಬೋಸರಾಜು, ವಿಧಾನ ಪರಿಷತ್ ಸದಸ್ಯರು A ವಸಂತ್ ಕುಮಾರ್ ಹಾಗೂ ಶಾಸಕರು, ಹಿರಿಯ ಮುಖಂಡರು ಅನೇಕರು ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ. ಪ್ರೌಢಶಾಲಾ ರಾಯಚೂರು ಜಿಲ್ಲೆಯ ವಿವಿಧ ಅಲ್ಪಸಂಖ್ಯಾತರ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರ ಮಾಹಿತಿಯನ್ನು ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗಳಿಂದ ಪಡೆದು ಆ ಶಿಕ್ಷಕರಲ್ಲಿ ಉತ್ತಮ ಸೇವೆ ಹಾಗೂ ಸೇವಾರಹಿತನವನ್ನು ಗಮನಿಸಿ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ವಿಭಾಗಕ್ಕೆ ಒಂದರಂತೆ ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿದ್ದು ಸುಮಾರು 70ಕ್ಕೂ ಹೆಚ್ಚು ಶಿಕ್ಷಕರಿಗೆ ಸನ್ಮಾನಿಸಲಾಗುತ್ತದೆ ಎಂದರು. ರಾಯಚೂರು ನಗರದ ರಂಗಮಂದಿರದಲ್ಲಿ ಇದೇ 14 ರವಿವಾರದಂದು ಬೆಳಗ್ಗೆ 10 ಗಂಟೆಗೆ
ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭದ ಉದ್ಘಾಟನೆಯನ್ನು ಗುರುಮಠಕಲ್ ಶಾಸಕರಾದ ಶರಣಗೌಡ ಕಂದಕೂರು ಇವರಿಂದ ನೆರವೇರಿಸುತ್ತಿದ್ದಾರೆ. ಚಿತ್ರನಟಿ, ನಿರ್ದೇಶಕಿ, ಬರಹಗಾರ್ತಿ ರಂಜನಿ ರಾಘವನ್ ಕುಲಕರ್ಣಿ ಇವರಿಗೆ ಹೆಮ್ಮೆಯ ಕನ್ನಡತಿ ಪ್ರಶಸ್ತಿ ಪ್ರದಾನವನ್ನು ಮಾಡಲಿದ್ದೇವೆ. ಮತ್ತು ಈ ಕಾರ್ಯಕ್ರಮದಲ್ಲಿ 30 ಜನ ಆದರ್ಶ ಶಿಕ್ಷಕರಿಗೆ ಶಿಕ್ಷಕರ ರತ್ನ ಪ್ರಶಸ್ತಿಯನ್ನು ದೇವದುರ್ಗದ ಶಾಸಕಿ ಕರೆಮ್ಮ ಜಿ ನಾಯಕ್ ಪ್ರದಾನ ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಗೋವಾ, ದಾವಣಗೆರೆ, ತುಮಕೂರು, ಕಲಬುರಗಿ, ಧಾರವಾಡ, ಯಾದಗಿರಿ, ಕೊಪ್ಪಳ, ಚಿಕ್ಕಬಳ್ಳಾಪುರ, ಮಂಗಳೂರು ಸೇರಿದಂತೆ ರಾಯಚೂರು ಜಿಲ್ಲೆಯ ಆದರ್ಶ ಶಿಕ್ಷಕರಿಗೆ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಇಚ್ಛಿಸಿದ್ದೇವೆ. ಇನ್ನು ಕೊಪ್ಪಳದ ಶಿಕ್ಷಕ ಮಂಜುನಾಥ್ ಪೂಜಾರಿ ಸರ್ಕಾರಿ ಶಾಲೆಯ ಮಕ್ಕಳನ್ನು ವಿಮಾನಯಾನ ಮಾಡಿದಂತಹ ಶಿಕ್ಷಕರಿಗೂ ಸಹಿತ ನಮ್ಮ ಸಂಸ್ಥೆಯಿಂದ ಈ ಪ್ರಶಸ್ತಿಯನ್ನು ನೀಡಲಿದ್ದೇವೆ. ಮುಖ್ಯ ಅತಿಥಿಗಳಾಗಿ ರಾಜ್ಯ ಉಪಾಧ್ಯಕ್ಷರು, ಕೆಪಿಸಿಸಿ ಹಾಗೂ ಗಾಯಕಿ ಡಾಕ್ಟರ್ ಪವಿತ್ರ ಪ್ರಭಾಕರ್ ರೆಡ್ಡಿ, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್, ರಾಜ್ಯ ಕಾರ್ಯದರ್ಶಿ ಕೆಪಿಸಿಸಿ ಕೆ ಅಸ್ಲಾಂ ಪಾಷಾ, ಕೆಪಿಸಿಸಿ ಮಹಿಳಾ ರಾಜ್ಯ ಉಪಾಧ್ಯಕ್ಷರಾದ ಶ್ರೀದೇವಿ ನಾಯಕ್, ಲೀಲಾವತಿ ಆರ್ಡಿ, ಜಿಲ್ಲಾ ಜೆಡಿಎಸ್ ಕಾರ್ಯಾಧ್ಯಕ್ಷರಾದ ಎನ್ ಶಿವಶಂಕರ ವಕೀಲರು, ರಾಜ್ಯ ಹಿಂದುಳಿದ ವರ್ಗಗಳ ಒಕ್ಕೂಟ ಪ್ರಧಾನ ಕಾರ್ಯದರ್ಶಿಗಳಾದ ಸುಜ್ಞಾನ ಮೂರ್ತಿ, ಕ್ಯಾನ್ಸರ್ ರೋಗದ ತಜ್ಞೆ ವೈದ್ಯರಾದ ಡಾಕ್ಟರ್ ರಮೇಶ್ ಸಾಗರ್, ದಾವಣಗೆರೆ ಜಿಲ್ಲಾ ಕನಕ ನೌಕರರ ಬಳಗದ ಅಧ್ಯಕ್ಷರಾದ ಶಿವಾನಂದ ದಳವಾಯಿ, ಗುತ್ತೇದಾರರು ಅಯ್ಯಣ್ಣ ವಡವಾಟಿ ಭಾಗವಹಿಸಲಿದ್ದಾರೆ. ತಾವುಗಳು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತೇವೆ. ಧನ್ಯವಾದ. ಕಲಾ ಸಂಕುಲ ಸಂಸ್ಥೆ ವತಿಯಿಂದ ದಿನಾಂಕ 14ರಂದು ನಗರದ ರಂಗಮಂದಿರದಲ್ಲಿ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲಾ ಸಂಕುಲ ಸಂಸ್ಥೆಯ ಅಧ್ಯಕ್ಷರಾದ ರೇಖಾ ಬಡಿಗೇರಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗುರುಮಠಕಲ್ ಶಾಸಕರಾದ ಶರಣಗೌಡ ಕಂದಕೂರು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಚಿತ್ರನಟಿ, ನಿರ್ದೇಶಕಿ, ಬರಹಗಾರತಿ ರಜನಿ ರಾಘವನ್ ಕುಲಕರ್ಣಿ ಇವರಿಗೆ ಹೆಮ್ಮೆಯ ಕನ್ನಡತಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು. 30 ಜನ ಆದರ್ಶ ಶಿಕ್ಷಕರಿಗೆ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ದೇವದುರ್ಗದ ಶಾಸಕಿ ಕರೆಮ್ಮ ಜಿ ನಾಯಕ ಪ್ರದಾನ ಮಾಡಲಿದ್ದಾರೆ. ರಾಜ್ಯದ ಗೋವಾ, ದಾವಣಗೆರೆ, ತುಮಕೂರು, ಕಲಬುರಗಿ, ಧಾರವಾಡ, ಯಾದಗಿರಿ, ಕೊಪ್ಪಳ, ಚಿಕ್ಕಬಳ್ಳಾಪುರ, ಮಂಗಳೂರು ಸೇರಿದಂತೆ ರಾಯಚೂರು ಜಿಲ್ಲೆಯ ಆದರ್ಶ ಶಿಕ್ಷಕರಿಗೆ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಕೊಪ್ಪಳದ ಶಿಕ್ಷಕ ಮಂಜುನಾಥ ಪೂಜಾರಿ ಸರ್ಕಾರಿ ಶಾಲೆಯ ಮಕ್ಕಳನ್ನು ವಿಮಾನಯಾನ ಮಾಡಿದಂತಹ ಶಿಕ್ಷಕರಿಗೂ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದರು. 1977ರಿಂದ 2007ರವರೆಗೆ ಏನು ನಾವು ಆ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡಿದ್ದೀವಿ, ಅಲ್ಲಿಂದ ಏನು ಪಾಸಾಗಿ ಹೊರಗಡೆ ಬಂದಿದ್ದೀವಿ, ಆ ಎಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಹೆಚ್ಚು ಕಡಿಮೆ ಒಂದು 30 ವರ್ಷದ ವಿದ್ಯಾರ್ಥಿಗಳು ನಾವು ಒಟ್ಟಿಗೆ ಸೇರಿ ಆ ಒಂದು ಅವಧಿಯಲ್ಲಿ ನಮಗೆ ವಿದ್ಯೆ ಕಲಿಸಿದ್ದಾರೆ ಆ ಎಲ್ಲ ಗುರುಗಳಿಗೆ, ಆ ಗುರುಗಳಿಗೆಲ್ಲರಿಗೂ ನಾವು ಒಂದೇ ವೇದಿಕೆ ಮೇಲೆ ಕರೆಸಿ ಅವರಿಗೆ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮೂಲ ಉದ್ದೇಶ ಇಷ್ಟೇ, ತಮಗೆಲ್ಲ ಹೇಳೋದೇನೆಂದರೆ ನಮಗೆ ಜೀವ ಕೊಟ್ಟಿರೋರು ತಂದೆ ತಾಯಿ ಆಗಿದ್ದರೂ ಕೂಡ ಜೀವನ ಕೊಟ್ಟಿರೋದು ಮಾತ್ರ ಈ ಗುರುಗಳೇ. ಹಾಗಾಗಿ ಆ ಗುರುಗಳ ಒಂದು ಸೇವೆಯನ್ನು ನಾವು ಕೊನೆತನ ನಾವು ನೆಲೆಸಿಕೊಳ್ಳಲೇಬೇಕು. ಆ ಉದ್ದೇಶಕ್ಕಾಗಿ ಈ ದಿನ ನಾವು 13ನೇ ತಾರೀಕು ಪೂರ್ವ ಸಿದ್ಧತೆ ಇದೆ. ಎಲ್ಲ ವಿದ್ಯಾರ್ಥಿಗಳು ಸೇರಿ ಒಂದು ಸಮ್ಮೇಳನ ಮಾಡ್ಕೊಳ್ಳೋಕ್ಕೆ ಸ್ನೇಹಿತರೆಲ್ಲರೂ ಸೇರಿ ಎಲ್ಲ ಬ್ಯಾಚ್ ಸ್ನೇಹಿತರು ಇರ್ತಾರೆ. 14ನೇ ತಾರೀಕು ಗುರುಗಳಿಗೆ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ಆ ದಿನ ನಮ್ಮ ಒಂದು ಈಗ ಮಾಹಿತಿ ಪ್ರಕಾರ 50 ಜನ ಗುರುಗಳು ವಿವಿಧ ಬ್ಯಾಚ್ನಿಂದ ವಿವಿಧ ವರ್ಷಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅದರಲ್ಲಿ ಬಹಳಷ್ಟು ಜನ ರಿಟೈರ್ಡ್ ಆಗಿದ್ದಾರೆ, ಇನ್ನೂ ಕೆಲವು ಜನ ರಿಟೈರ್ಡ್ ಹಂತದಲ್ಲಿ ಇದ್ದಾರೆ. ಆ ಎಲ್ಲ ಗುರು ಮಾನ್ಯರು ನಮ್ಮ ಈ ಕಾರ್ಯಕ್ರಮಕ್ಕೆ ಬರುತ್ತಿದ್ದಾರೆ. ಅವರಿಗೆ ಒಂದು ವಿಶೇಷವಾದ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಜೊತೆಗೆ ಈಗ ಅದರಲ್ಲಿ ಗುರುಗಳು ಸೇರಿದ ಮೇಲೆ ಅವರದೇ ಒಂದು ಅನಿಸಿಕೆಗಳನ್ನು ಅವರು ಪ್ರಸ್ತಾಪ ಮಾಡ್ತಾರೆ ವೇದಿಕೆ ಮೇಲೆ. ಅದಾದ ನಂತರ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ಅನಿಸಿಕೆಯನ್ನು ಪ್ರಸ್ತಾಪ ಮಾಡಿ ಅಲ್ಲಿ ಭಾಳ ವರ್ಷಗಳಿಂದ ಹೆಚ್ಚು ಕಡಿಮೆ 30 ವರ್ಷದಿಂದಲೂ ಎಲ್ಲ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿಲ್ಲ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮನೋರಂಜನಾ ಕಾರ್ಯಕ್ರಮಕ್ಕಾಗಿ ವಿವಿಧ ಒಂದು ಸ್ಪರ್ಧೆಗಳನ್ನು ಕೂಡ ಅವರಿಟ್ಟು ಹಳೆಯ ಒಂದು ನಮ್ಮ ವಿದ್ಯಾರ್ಥಿ ಜೀವನ ಹೇಗಿತ್ತು ಅನ್ನೋದು ಹೊರಕಳಿಸಲಿಕ್ಕೆ
ಒಂದು ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡಿದ್ವಿ. ಬಹಳಷ್ಟು ನಮ್ಮ ಹಿರಿಯರೇ ಇದ್ದಾರೆ ಇಲ್ಲಿ, ಅವರು ಕೂಡ ಎಲ್ಲರ ಜೊತೆ ಸೇರೋದೇ ಒಂದು ವಿಶೇಷ ಆಗಿದೆ. ಆನಂತರ ಬಹಳಷ್ಟು ಜನ ಬೇರೆ ಬೇರೆ ದೇಶದಲ್ಲಿದ್ದಾರೆ. ಇಲ್ಲಿಂದ ಪಾಲಿಟೆಕ್ನಿಕ್ಕಿಂದ ಹೊರಗಡೆ ಬಂದು ಇವತ್ತು ಇಂಜಿನಿಯರ್ಸ್ಗಳಾಗಿ ಬೇರೆ ದೇಶದಲ್ಲಿ ಕೂಡ ಸೇವೆ ಸಲ್ಲಿಸ್ತಿದ್ದಾರೆ. ಅವರು ಕೂಡ ನಮ್ಮ ಪೂರ್ವಭಾವಿ ಸಭೆಗೆ ಬಂದು ಅವರ ಸಲಹೆ ವಿಷಯಗಳನ್ನು ನೀಡಿದ್ದಾರೆ ಮತ್ತು ಅವ್ರ ಕಾರ್ಯಕ್ರಮಕ್ಕೂ ಕೂಡ ಬರ್ತಾ ಇದ್ದಾರೆ. ನಮ್ಮ ಗುರುವಂದನಾ ಕಾರ್ಯಕ್ರಮ 14ನೇ ತಾರೀಕು ಆ್ಯಕ್ಚುಲಿ ನಾವು 8 ವರ್ಷದಿಂದ ವಿಶ್ವೇಶ್ವರಯ್ಯನ ಸ್ಟ್ಯಾಚ್ಯೂ ತಂದು ಇಟ್ಟಿದ್ದಾಗಿತ್ತು. ಅವಾಗ ಅಂದು ನಗರಸಭೆ ಇತ್ತು, ತೊಗೊಂಬಂದು ಹಂಗೆ ಇಟ್ಟಿದ್ವಿ. ಗ್ವಾಲಿಯರ್ಲಿಂದ ತೊಗೊಂಬಂದಿತ್ತು 9 ಫೀಟ್ ಎತ್ತರದ ಸ್ಟ್ಯಾಚ್ಯೂ. ಅದು ಕಾರಣಾಂತರದಿಂದ ಗುರುವಂದನಾ ಕಾರ್ಯಕ್ರಮ ಇಲ್ಲಿವರೆಗೆ ಪೋಸ್ಟ್ ಹಾಕ್ಕೊಂತಾನೆ ಅನ್ನೋದು ಎಲ್ಲ ಹಳೆಯ ವಿದ್ಯಾರ್ಥಿಗಳ ಸಂಘದ ಜೊತೆಗೇ ಇದನ್ನು ಅನಾವರಣ ಮಾಡೋಣ ಅಂತೇಳಿ ಅಂದು ಆ ವಾರ್ಡಿನ ಸದಸ್ಯರಾದಂಥ ಮಾರಪ್ಪ ಅವರು ಮಾಜಿ ಅಧ್ಯಕ್ಷರು ನಗರಸಭೆ ಅವ್ರ ನೇತೃತ್ವದಲ್ಲಿ ನಾನು ಗ್ವಾಲಿಯರಿಗೆ ಹೋಗಿ ಮಧ್ಯಪ್ರದೇಶ 3-4 ಸಲ ಗ್ವಾಲಿಯರಿಗೆ ಹೋಗಿ ಅದನ್ನು ತೊಗೊಂಬಂದು ಹಂಗೆ ಇಟ್ಟಿದ್ವಿ. ಅದನ್ನು ಮೊನ್ನೆ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಜುಬಿನ್ ಸಾರ್ ಅವರು ಪರ್ಮಿಷನ್ ಕೊಟ್ಟು ನೀವು ಇದನ್ನು ಹಂಗೆ ಇಳುಗಡೆ ಅನಾವರಣ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಡ್ರಿ ಅಂತ ಹೇಳಿದರು. ಆ್ಯಕ್ಚುಲಿ 14ನೇ ತಾರೀಕು ನಾವು ಇದನ್ನು ಗುರುವಂದನಾ ಕಾರ್ಯಕ್ರಮ ಇರೋದ್ರಿಂದ 15ಕ್ಕೆ ವಿಶ್ವೇಶ್ವರಯ್ಯ ದಿನಾಚರಣೆ ಇದೆ. ಅಂದು ಮಾಡಿದರೆ ಸೂಕ್ತ ಆಗ್ತದೆ ಅಂತೇಳಿ ಎಲ್ಲ ಸ್ನೇಹಿತರಿಗೆ ನಾವೆಲ್ಲ ತಿಳಿಸಿದ್ದೀವಿ. 14ನೇ ತಾರೀಕಿಗೆ ಮಾಡೋದು ಬೇಡ, ಒಂದಿನ ಮುಂದೂಡೋಣ. 15ನೇ ತಾರೀಕಿಗೆ ವಿಶ್ವೇಶ್ವರಯ್ಯ ದಿನಾಚರಣೆ ಅದ, ಅದಕ್ಕೆ ನೀವು ಒಂದಿನ ಎಲ್ಲರೂ ಉಳ್ಕೊಳ್ರಿ ಇಲ್ಲೇ ಅಂತೇಳಿ ಎಲ್ಲ ಸ್ಟೂಡೆಂಟ್ಸ್ಗೆಲ್ಲ ನಾವು ಮನವಿ ಮಾಡಿದ್ವಿ. ಅವರೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಾಗಿ 1,000 ಜನ ಅವತ್ತು 1000ರಿಂದ 2,000 ಜನ ಸೇರ್ತಕ್ಕಂಥದ್ದು ನಾವೆಲ್ಲ ಪ್ಲಾನ್ ಮಾಡಿದ್ವಿ ಭಾಳ ವಿಜೃಂಭಣೆಯಿಂದ. ಅದು ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಅದು ಎಲ್ಲ ಮಹಾನಗರ ಪಾಲಿಕೆ ಪ್ರೋಟೋಕಾಲ್ ಸಿಸ್ಟಮ್ನಲ್ಲೇ ಅದನ್ನು ಅನಾವರಣ ಮಾಡಲಿಕ್ಕೆ ಸಿದ್ಧತೆ ಈಗಾಗಲೇ ಪೌರಾಯುಕ್ತರು ಇವರು ನಮ್ಮ ಜುಬಿನ್ ಸಾರ್ ಅವರು ಕಮಿಷನರ್ ಅವರು ಹೇಳಿದ್ದಾರೆ. ನೀವು ಎಲ್ಲ ನಿಮ್ಮದು ನೀವು ಗುರುವಂದನಾ ಕಾರ್ಯಕ್ರಮ ಒಳಗಡೆ ಮಾಡಿಕೊಡ್ರಿ, ಹೊರಗಡೆ ಏನಿರ್ತದೆ ನಾವು ಪ್ರೋಟೋಕಾಲ್ ಸಿಸ್ಟಮ್ ಮಾಡೋಣ ನರ್ಸಪ್ಪವ್ರು ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ತಾವೆಲ್ಲರೂ 15ನೇ ತಾರೀಕು 14ನೇ ತಾರೀಕು ಕಳಕಳಿಯಿಂದ ನನ್ನ ವಿನಂತಿ, ತಾವೆಲ್ಲರೂ ಮಾಧ್ಯಮದವರು ಬಂದು ನಾವು ಏನು ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇದು ಎಲ್ಲರಿಗೆ ಇತರರಿಗೆ ಮಾದರಿ ಆಗದಂತಲೇ ನಾವು ಇದನ್ನು ಬಹಳ ವಿಶೇಷವಾಗಿ, ಯಾಕಂದರೆ ಅವತ್ತು ಏನು ಗುರುಗಳಿಗೆ ಏನು ಗೌರವ ಇತ್ತು ಆ ಗುರುಗಳಿಗೆ ಇವತ್ತು ಎಲ್ಲೋ ಒಂದು ಕಡೆ ಕಮ್ಮಿ ಆಗಿದೆ ಅನ್ನೋಂಥ ಒಂದು ಭಾವನಾತ್ಮಕ ನಮ್ಮಲ್ಲಿ ಮೂಡಿದೆ. ಯಾಕಂದರೆ ಈ ಮೊಬೈಲ್ ಯುಗದಿಂದ ಯಾರ ಹತ್ರನೂ ಒಂಥರ ಈಗ ಸೆಂಟಿಮೆಂಟ್ ಇದ್ದಂಗೆ ಆಗಿದೆ. ಅದು ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಎಲ್ಲರಿಗೆ ಮಾದರಿ ಆಗಲಂತೇಳಿ ನಾವು ಭಾಳ 30 ವರ್ಷದಿಂದ ನಾವು ಸೇರಿಲ್ಲ, ಎಲ್ಲ ಫ್ರೆಂಡ್ಸು ಸೇರೋಣ ಅಂತೇಳಿ ಅವತ್ತು 14ನೇ ತಾರೀಕಿಗೆ ಮಾಡಿವಿ. ನೀವೆಲ್ಲರೂ ಬಂದು ಸಹಕಾರ ಮಾಡಿ ಆಶೀರ್ವಾದ ಮಾಡ್ತೀರಂತ ಇತ್ತೀಚಿನ ರಾಯಚೂರು ಸೆಪ್ಟೆಂಬರ್ 10 ದಿನಗಳಲ್ಲಿ ವಂಚನೆ ಪ್ರಕರಣಗಳ ಹೆಚ್ಚಾಗಿ ನಡೆಯುತ್ತಿದ್ದು ಸಾರ್ವಜನಿಕರು ಇದಕ್ಕೆ ಬಲಿಯಾಗುತ್ತಿದ್ದಾರೆ. ಬಜಾಜ್ ಫೈನಾನ್ಸಿಯಲ್ ಮೂಲಕ ಸಾರ್ವಜನಿಕರಿಗೆ ವಂಚನೆ ಪ್ರಕರಣಗಳು ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ. ಆರ್ಬಿಐ ಸಹ ಕಟ್ಟುನಿಟ್ಟಿನ ನಿಯಮಗಳನ್ನು ಅಳವಡಿಸಿದ್ದು ಎಲ್ಲ ಬ್ಯಾಂಕ್ ಮತ್ತು ಖಾಸಗಿ ಬ್ಯಾಂಕ್ಗಳು ಹಾಗೂ ಫೈನಾನ್ಸ್ ಕಂಪನಿಗಳು ಪಾಲನೆ ಮಾಡುವುದರ ಜೊತೆಗೆ ಸಾರ್ವಜನಿಕರು ಜಾಗೃತರಾಗಬೇಕು ಎಂದು ಬಜಾಜ್ ಫೈನಾನ್ಸಿಯಲ್ ಲೀಗಲ್ ಫೈನಾನ್ಸ್ ಅಡೈಸರ್ ಶ್ರೀಧರ್ ರೆಡ್ಡಿ ಹೇಳಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಜಾಜ್ ಫೈನಾನ್ಸ್ ಹಾಗೂ ಆರ್ಬಿಐ ಸಹಭಾಗಿತ್ವದಲ್ಲಿ ಸೈಬರ್ ವಂಚನೆ ಪ್ರಕರಣಗಳ ಕುರಿತು ರಾಜ್ಯಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಇದೀಗ ಜಿಲ್ಲೆಯಿಂದಲೇ ಸೈಬರ್ ವಂಚನೆ ಕುರಿತು ಜಾಗೃತಿ ಆರಂಭಿಸಲಾಗಿದೆ. ದೇಶಾದ್ಯಂತವಾಗಿ ಸುಮಾರು 100 ಜಾಗೃತಿ ಕಾರ್ಯಕ್ರಮಗಳು ನಡೆಸುವ ಗುರಿ ಇದ್ದು ಇದೀಗ ರಾಜ್ಯದಲ್ಲಿ ರಾಯಚೂರಿನಿಂದ ಆರಂಭವಾಗಿದೆ ಎಂದರು. ಬೇರೆ ಬೇರೆ ಜಾತಿ ಟೀಚರ್ಸ್ ಇದ್ದಾರೆ, ಅವ್ರಿಗೂ ಸನ್ಮಾನ ಮಾಡಬೇಕು, ಎಲ್ಲರಿಗೆ ಸನ್ಮಾನ ಮಾಡಬೇಕು. ಅಲ್ಪಸಂಖ್ಯಾತರ ಅಂತ ಹೇಳಿ ಸಂಸ್ಥೆ ಇದು ಮಾಡಿದ್ವಿ ನಾವು, ಆದರೆ ಎಲ್ಲರಿಗೆ ಸನ್ಮಾನ ಇದೆ. ನೀವು ಅಲ್ಪಸಂಖ್ಯಾತರ ಎಲ್ಲಿ ಮಾಡಿ ಎಲ್ಲರಿಗೆ ಓಪನ್ ಇಟ್ಟಿರೋದು, ಆದರೆ ಯಾರು ಬಂದಿಲ್ಲ ನಮ್ಮ ಇದ್ರಾಗ. ಈಗ ಯಾರು ಟ್ರಸ್ಟ್ ಬಲ್ಲಿ ಒಂದು ಇದು ಮಾಡಕತ್ತೀವಿ, ಸಂಸ್ಥೆ ರಿಜಿಸ್ಟ್ರೇಷನ್ ಮಾಡಕತ್ತೀವಿ, ಸಹಾರ ವೆಲ್ಫೇರ್ ಫಾರ್ ಟೀಚರ್ಸ್ ಅಂತ ಹೇಳಿ ಒಂದು ಮಾಡಕತ್ತೀವಿ. ಅದು ಮಾಡಿದ ಮೇಲೆ ಇದು ಮಾಡ್ತೀವಿ. ಸದ್ಯಕ್ಕೆ ಇದು ಈ ಲೆಟರ್ ಪ್ಯಾಡ್ ಯೂಸ್ ಮಾಡಿವಿ ನಾವು, ನಮ್ಮ ಫಿರೋಜ್ ಸಾಹೇಬ್ದು ಸಂಸ್ಥೆ ಇತ್ತು, ಅದು ಯೂಸ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಮತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಇದೇ ಬ್ಯಾನರ್ ಇರುತ್ತೆ. 13ನೇ ತಾರೀಕಿನಲ್ಲಿ 13ನೇ ತಾರೀಕು ಶನಿವಾರ 10 ರಂಗಮಂದಿರ್ ರಾಯಚೂರು ನಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆ ಪರವಾಗಿ ಉತ್ತಮ್
ಶಿಕ್ಷಕರು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಆ ಫಂಕ್ಷನ್ಗೆ ಮುಖ್ಯ ಅತಿಥಿಯಾದ ಜನಾಬ್ ನಸೀರ್ ಅಹಮದ್ ಸಾಬ್, ಮುಖ್ಯಮಂತ್ರಿ, ರಾಜಕೀಯ ಕಾರ್ಯದರ್ಶಿ ಹಾಗೂ ನಮ್ಮ ಜಿಲ್ಲೆದ ಸಚಿವರಾದ NS ಬೋಸರಾಜ್ ಸಾಹೇಬರು ಹಾಗೂ ನಮ್ಮ ಜಿಲ್ಲೆಯ ನಾಯಕರಾದ A ವಸಂತಕುಮಾರ್, ವಿಧಾನ ಪರಿಷತ್ ಸದಸ್ಯರು, KPCC ಕಾರ್ಯಾಧ್ಯಕ್ಷರು ಹಾಗೂ ಎಲ್ಲ ಶಾಸಕರು, ಸದಸ್ಯರು ಈ ಫಂಕ್ಷನ್ಗೆ ಭಾಗವಹಿಸಿದ್ದಾರೆ. ನಮ್ಮ ಸಹಾರ ಶಿಕ್ಷಣ ಸಂಸ್ಥಾ ಪರವಾಗಿ ಸುಮಾರು 70ಕ್ಕೂ ಹೆಚ್ಚು ಶಿಕ್ಷಕರು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡ್ತೀವಿ. ಎಲ್ಲ ಜಿಲ್ಲೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯಲ್ಲಿ ಅದೇ ಶಿಕ್ಷಣ ಸದಸ್ಯರು ಯಾರಿಗೆ ಆಯ್ಕೆ ಮಾಡ್ತಾರ ಆ ಸ್ಕೂಲು ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಅವರಿಗೆ ನಮ್ಮ ಸಹಾರ ಶಿಕ್ಷಣ ಪರವಾಗಿ ಅವರಿಗೆ ಉತ್ತಮ ಶಿಕ್ಷಣ ಪ್ರಶಸ್ತಿಯನ್ನು ನೀಡ್ತೀವಿ. ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಯ